ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 23 ಬಾರೋಯಿಂಗ್ ಕಾಸ್ಟ್ ಪ್ರಾಬ್ಲಮ್ ಮಾಡಿಸ್ತಾ ಇದ್ದೀನಿ. 2024 ಕ್ವಶನ್ ಪೇಪರ್ ಪ್ರಾಬ್ಲಮ್ ಮಾಡಿಸ್ತಾ ಇದ್ದೀನಿ. ಸೊ ಪ್ರಾಬ್ಲಮ್ ಮಾಡೋದಕ್ಕಿಂತ ಮುಂಚೆ ಬಾರೋಯಿಂಗ್ ಕಾಸ್ಟ್ ಅಂದರೆ ಏನು ಅನ್ನೋದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ಬಾರೋಯಿಂಗ್ ಕಾಸ್ಟ್ ಅಂತಂದರೆ ಲೋನನ್ನು ಬಾರೋ ಮಾಡಬೇಕಾದ್ರೆ, ಲೋನ್ ಅರೇಂಜ್ಮೆಂಟ್ ಮಾಡಬೇಕಾದ್ರೆ ಏನು ಖರ್ಚಾಗುತ್ತೋ, ದೆನ್ ಲೋನ್ನ ರೀಪೇಮೆಂಟ್ ಮಾಡಬೇಕಾದ್ರೆ ಏನು ಬಡ್ಡಿ ಕಟ್ತೀವೋ ಅದಕ್ಕೆ ಬಾರೋಯಿಂಗ್ ಕಾಸ್ಟ್ ಅಂತ ಅಂತೀವಿ. ಸೊ ಇಲ್ಲೊಂದು ಸಿಂಪಲ್ ಪ್ರಾಬ್ಲಮ್ ಕೊಟ್ಟಿದ್ದಾರೆ. ಎ ಕಂಪನಿ ಇನ್ಕರ್ಸ್ ಇಂಟ್ರೆಸ್ಟ್ ಎಟ್ ದ ಫಿಕ್ಸ್ಡ್ ರೇಟ್ ಆಫ್ 15% per annum ಆನ್ 10 lakh ಲೋನ್ ಫ್ರಮ್ ದ ಲೋಕಲ್ ಬ್ಯಾಂಕ್. ಕಂಪ್ನಿಯವರು 10 ಲಕ್ಷ ರೂಪಾಯಿ ಲೋನ್ ತೊಗೊಂಡಿದ್ದಾರೆ ಲೋಕಲ್ ಬ್ಯಾಂಕಿಂದ. ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಅಂತಂದರೆ 15%. ಹಾಗಾದರೆ ಬಾರೋಯಿಂಗ್ ಕಾಸ್ಟ್ ಏನಾಗುತ್ತೆ? ಬಾರೋಯಿಂಗ್ ಕಾಸ್ಟ್ ಕ್ಯಾಲ್ಕುಲೇಷನ್ ಮಾಡೋದು ಹೇಗೆ? ಲೋನ್ ಅಮೌಂಟ್ ಇಂಟು ರೇಟ್ ಆಫ್ ಇಂಟ್ರೆಸ್ಟ್ ಮಲ್ಟಿಪ್ಲೈ ಮಾಡಿದ್ರೆ ಆಯಿತು. ಲೋನ್ ಅಮೌಂಟ್ ಎಷ್ಟು? ಲೋನ್ ಅಮೌಂಟ್ 10 lakh ಇದೆ. ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಪರ್ಸೆಂಟೇಜ್ ಇದೆ? ರೇಟ್ ಆಫ್ ಇಂಟ್ರೆಸ್ಟ್ 15% ಇದೆ. 10 lakh ಇಂಟು 15% ಮಾಡಿದ್ರೆ ನಮಗೆ ಬಾರೋಯಿಂಗ್ ಕಾಸ್ಟ್ ಸಿಗುತ್ತೆ. 10 lakh ಇಂಟು 15% ಮಾಡಿದಾಗ 1,50,000 ಬರುತ್ತೆ. ಇದೇ ಬಾರೋಯಿಂಗ್ ಕಾಸ್ಟ್. ಅಂದರೆ ಟೋಟಲ್ ಆಗಿ ಲೋನ್ ತೊಗೊಳ್ಬೇಕಾದ್ರೆ ಖರ್ಚಾಗಿರುವಂಥ ಅಮೌಂಟು, ಬಡ್ಡಿ ಸೇರಿಸಿ ಖರ್ಚಾಗಿರುವಂಥ ಅಮೌಂಟು 1,50,000. ಸೊ ಇದೇ ಪ್ರಾಬ್ಲಮನ್ನು ಬೇರೆ ಥರದಲ್ಲೂ ಕೊಡ್ಬೋದು. 10 ಲಕ್ಷ ರೂಪಾಯಿ ಲೋನ್ ಮಾಡಿದ್ದಾರೆ, 1.5 ಲಕ್ಷ ರೂಪಾಯಿ ಬಡ್ಡಿ ಕಟ್ತಾ ಇದ್ದಾರೆ. ಹಾಗಾದರೆ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು? ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಅಂತ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಕೊಟ್ಟಾಗ ಸಿಂಪಲ್ ಕ್ಯಾಲ್ಕುಲೇಷನ್. ಫಸ್ಟು ಇಂಟ್ರೆಸ್ಟ್ ಬರ್ಕೊಡೋದು. ಇಂಟ್ರೆಸ್ಟ್ ಎಷ್ಟಿದೆ? 1,50,000 ರೂಪಾಯಿ ಇದೆ. ಲೋನ್ ಅಮೌಂಟ್ ಎಷ್ಟಿದೆ? ಲೋನ್ ಅಮೌಂಟ್ 10 ಲಕ್ಷ ಇದೆ. ಇಂಟು 100 ಮಾಡಿದ್ರೆ ನಮಗೆ ರೇಟ್ ಆಫ್ ಇಂಟ್ರೆಸ್ಟ್ ಸಿಗುತ್ತೆ 15%. ಆ ಥರ ಬೇಕಾದರೂ ಕೊಡ್ಬೋದು. ಇಲ್ಲಿ ಹೇಗೆ ಕೊಟ್ಟಿದ್ದಾರೆ? ಡೈರೆಕ್ಟಾಗಿ ಲೋನ್ ಅಮೌಂಟ್ ಕೊಟ್ಟಿದ್ದಾರೆ, ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟಿದ್ದಾರೆ, ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಬಾರೋಯಿಂಗ್ ಕಾಸ್ಟ್ ಸಿಕ್ತು. ರೇಟ್ ಆಫ್ ಇಂಟ್ರೆಸ್ಟ್ ಫೈಂಡ್ ಔಟ್ ಮಾಡಿ ಕೊಟ್ಟರೆ ಇಂಟ್ರೆಸ್ಟ್ ಅಮೌಂಟು ಡಿವೈಡೆಡ್ ಬೈ ಲೋನ್ ಅಮೌಂಟ್. ಇಂಟ್ರೆಸ್ಟ್ ಅಮೌಂಟ್ ಎಷ್ಟು? ಇಂಟ್ರೆಸ್ಟ್ ಅಮೌಂಟು 1,50,000 ಡಿವೈಡೆಡ್ ಬೈ ಲೋನ್ ಅಮೌಂಟು 10 lakh ಇಂಟು 100 ಮಾಡಿದ್ರೆ ನಮಗೆ ರೇಟ್ ಆಫ್ ಇಂಟ್ರೆಸ್ಟ್ ಸಿಗುತ್ತೆ. ಸೊ ಹೇಗೆ ಬೇಕಾದರೂ ಕೊಡ್ಬೋದು. ಅವರೇ ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟಿದ್ರೆ ಲೋನ್ ಅಮೌಂಟ್ ಫೈಂಡ್ ಔಟ್ ಮಾಡಲಿಕ್ಕೆ, ಇಂಟ್ರೆಸ್ಟ್ ಅಮೌಂಟನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಹೇಳ್ತಾರೆ. ಒಂದು ವೇಳೆ ಇಂಟ್ರೆಸ್ಟ್ ಅಮೌಂಟನ್ನು ಅವರೇ ಕ್ವಶನಲ್ಲಿ ಕೊಟ್ಟಿದ್ರೆ, ಈಗ ಒಂದು ವೇಳೆ ಏನಾದ್ರು ಕ್ವಶನಲ್ಲಿ 1.5 ಲಕ್ಷ ರೂಪಾಯಿ ಇಂಟ್ರೆಸ್ಟ್ ಅಮೌಂಟ್ ಅಂತ ಅವರೇ ಕೊಟ್ಟಿದ್ರೆ ರೇಟ್ ಆಫ್ ಇಂಟ್ರೆಸ್ಟನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಹೇಳ್ತಾರೆ. ಸೊ ಹೇಗೆ ಕೊಟ್ಟರು ನಿಮಗೆ ಪ್ರಾಬ್ಲಮ್ ಮಾಡಲಿಕ್ಕೆ ಗೊತ್ತಿರಬೇಕು. ಹೋಪ್ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.